ಇವತ್ತು ರಾತ್ರಿ ಒಬ್ಬರು ಕಸ್ಟಮರ್ ಈ ಥರ ಹೇಳ್ಬಿಡೋದ, ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಏನಂತೇಳಿ. ರಾತ್ರಿ ರಸ್ಕ್ ಪ್ಯಾಕ್ ಮಾಡಬೇಕಿತ್ತು, ಟೈಮ್ ಆಗಲಿಲ್ಲ ಅಂತೇಳಿ ಹಂಗೆ ಬಿಟ್ಟು ಹೋಗಿದ್ವಿ ರಸ್ಕೆಲ್ಲ. ಅಷ್ಟೊತ್ತಿಗೆ ಹೊರಗಡೆ ಬಂದು ನೋಡಿದ್ರೆ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ. ಹುಡುಗರೆಲ್ಲ ಅಡಿಕೆ ತೆಗಿಲಿಕ್ಕೆ ಟ್ಯಾಕ್ಟ್ರಲ್ಲಿ ರೆಡಿ ಆಗ್ತಾಯಿದ್ರು. ಅಷ್ಟೊತ್ತಿಗೆ ರಸ್ ಪ್ಯಾಕ್ ಮಾಡೋಣ ಅಂತೇಳಿ ರಸ್ಕೆಲ್ಲ ಹೊರಗಡೆ ತೊಗೊಬಂದು ರಸ್ ಪ್ಯಾಕ್ ಮಾಡ್ತಾಯಿದ್ದೆ. ನಮ್ಮ ದೋಸ್ತ ನೋಡಿದರೆ ರಸ್ ಚೆನ್ನಾಗಿದೆ ಅಂತ ತಿಂದ್ಕೊಂಡು ನಿಂತಿದ್ದಾನೆ. ಅಷ್ಟೊತ್ತಿಗೆ ಅವ್ನು ತಿನ್ನೋ ಅಷ್ಟೊತ್ತಿಗೆ ನಮ್ಮದು ರಸ್ಕೆಲ್ಲ ಪ್ಯಾಕ್ ಆಗಿತ್ತು. ಇಲ್ಲಿ ನೋಡಿದರೆ ಹನಿ ಕೇಕ್ ಖಾಲಿ ಆಗಿಬಿಡೋದ. ಅಷ್ಟೊತ್ತಿಗೆ ಹನಿ ಕೇಕ್ ಮಾಡೋಣ, ಸ್ಪಾಂಜ್ ಇಲ್ಲ ಅಂತೇಳಿ ಸ್ವಲ್ಪ ಹನಿ ಕೇಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹನಿ ಕೇಕಿಗೆ ಕೋಕೋನಟ್ ಪೌಡ್ರ್ ಹಾಕಿದರೆ ಟೇಸ್ಟ್ ಮಾತ್ರ ಅಲ್ಟಿ. ಇಲ್ಲಿ ನೋಡಿ ಹೊರಗಡೆ ಬಂದು ನೋಡ್ತೀನಿ ಮಳೆ ಬರ್ತೈತೆ. ಈ ಥರ ಮಳೆ ಬಂದರೆ ಅಷ್ಟರಲ್ಲಿ ನೋಡಿದರೆ ಹನಿ ಕೇಕ್ ರೆಡಿ ಆಯಿತು. ನಮ್ಮ ಬ್ರೋ ಒಬ್ಬರು ಬಂದರು, ಐಸ್ ಕೇಕ್ ನಿನ್ನೆ ಚೆನ್ನಾಗಿತ್ತು, ಇವತ್ತು 2 ಪೀಸ್ ಪಾರ್ಸಲ್ ಮಾಡಂತೇಳಿ ಐಸ್ ಕೇಕ್ ತೊಗೊಂಡ್ರು. ಅಷ್ಟರಲ್ಲಿ ನೈಟ್ ಆಗಿಬಿಡ್ತು. ನಮ್ಮ ಹುಡುಗರೆಲ್ಲ ಒಂದು ಹತ್ರ ಕೂತ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ರು. ಅಷ್ಟರಲ್ಲಿ 1 kg ಕೇಕ್ ಆರ್ಡ್ರ್ ಬಂತು. ಬೇಗ ಅದೊಂದು ಕೇಕೆಲ್ಲ ಫಿನಿಷ್ ಮಾಡಿ ಅವ್ರಿಗೆ ಕೊಟ್ವಿ. ಅಷ್ಟರಲ್ಲಿ ನಮ್ಮ ಅಣ್ಣ ಬಂದಿದ್ದ, ಮನೆಗೆ ಬೇಗ ಬರ್ರಪ್ಪ ಊಟ ಮಾಡಿ ಮಲ್ಕೊಳ್ಳೋಂತ್ರಿ ಅಂತೇಳಿ ಅವನೋದ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಕೂಡ ಇಬ್ಬರು ಬಂದರು. ಹನಿ ಕೇಕ್ ಚೆನ್ನಾಗೈತೆ ಅಂತ 1 ಪೀಸ್ ತೊಗೊಂಡು ತಿಂದೆ. ಪಾರ್ಸಲ್ ಕೂಡ ಒಬ್ಬರು ಕಸ್ಟಮರ್ ಈ ಥರ ಹೇಳಿದ್ರು ಅಂತ ಹೇಳಿದ್ನಲ್ಲ, ಅದು ಕ್ಲಿಪ್ ಹಾಕ್ತೀನಿ ನೋಡ್ಕೊಂಬನ್ನಿ. ಹೇಳಪ್ಪಿ. ಹೋದ್ಸಲಿ ಕೇಕು ಮಾಡಿಕೊಟ್ಟಿದ್ರಲ್ಲ, ನಾರ್ಮಲ್ ಕೇಕ್ ಅಲ್ಲ, ಎಷ್ಟು ಕೆ ಜಿ? 1 kg ಅದೇ ಥರ ಮಾಡಿಕೊಡಿ. ಸೂಪರ್ ಆಗೈತೆ. ಚೆನ್ನಾಯ್ತಾ ಒಳಗಡೆ ಎಲ್ಲ ಫ್ಲೇವರು ಟೇಸ್ಟು? ಸೇಮ್ ಫ್ಲೇವರಲ್ಲೇ ಕೊಡಿ ಬ್ರೋ, ಸಖತ್ತಾಗಿತ್ತು. ಇನ್ನೂ ಅದೇ ಹುಡುಗರೆಲ್ಲ ಕೇಳ್ತಿದ್ರು ಚೆನ್ನಾಗೈತೆ ತಗೊಂಬರ್ರಿ ಅಂತ ಹೇಳ್ತಿದ್ರು. ಇದು ಚೆನ್ನಾಗೈತೆ, ಎಲ್ಲ ಇನ್ನೂ ಐಟಮ್ ಇಲ್ಲ ನಾವೇ ತೊಗೊಂಡೋಗೋದಲ್ಲ, ಚೆನ್ನಾಗಿರುತ್ತೆ. ಮಾಡಿಕೊಡಿ ಬ್ರೋ. ಮಾಡ್ಕೊಡ್ತೀನಿ ಅಕ್ಕ. 10 ಮಿನಿಟ್ಸ್ ವೆಯ್ಟ್ ಮಾಡ್ತೀರಾ? ಸರಿ ಅಣ್ಣ, ಸ್ವಲ್ಪ ಬೇಗ ಮಾಡಿಕೊಡಿ. ಸರಿ ಮಾಡ್ಕೊಡ್ತೀನಿ.